टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಣಮಳೆಯಿಂದಾಗಿ ನೆಲಮಂಗಲದಲ್ಲೂ ಕೂಡ ಅಧ್ವಾನ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ಗೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ. ಅಡಕಮಾರ್ನಹಳ್ಳಿಯ ಜೈನ್ ಟೆಂಪಲ್ ರಸ್ತೆ ಜಲಾವೃತವಾಗಿರೋದು. ರಸ್ತೆ ಜಲಾವೃತದಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡಿದ್ದಾರೆ. ಬೆಂಗಳೂರು ಹೇಳಿ ಕೇಳಿ ಟ್ರಾಫಿಕ್ ಏರಿಯಾ ಹಲವು ಭಾಗದಲ್ಲಿ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಈಗಾಗಲೇ ಕಂಗೆಟ್ಟಿದ್ದಾರೆ. ಆದರೆ ಮಳೆ ಬಂತು ಅಂತ ಅಂದರೆ ಅದರ ಪರಿಸ್ಥಿತಿ ಹೇಳೋದೇ ಬೇಡ. ಏಕೆಂದರೆ ನೋಡಿ ಯಾವ ರೀತಿ ಬೈಕ್ ಸವಾರ ಇಳಿದ್ಬಿಟ್ಟು ಬೈಕನ್ನು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಅಡಕಮಾರ್ನಹಳ್ಳಿಯ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಒಂದು ರೀತಿ ಕೆರೆಯಲ್ಲಿ ಆತ ಬೈಕನ್ನು ತೆಳ್ಕೊಂಡು ಹೋಗ್ತಾ ಇರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಭಾರಿ ವಾಹನಗಳೇನೋ ಹೇಗೋ ನುಗ್ಬಿಡುತ್ತೆ, ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಹಲವು ಪ್ರದೇಶದಲ್ಲಿ ನಾವು ನೋಡಿದ್ವಿ, ಭಾರಿ ವಾಹನಗಳು ಕೂಡ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಸ್ಟಕ್ ಆಗಿ ನಿಂತಿರುವಂಥದ್ದು, ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿದ್ದನ್ನು ನೋಡಿದ್ವಿ. ಇನ್ನೂ ಕೆಲವು ಕಡೆಗಳಲ್ಲಿ ಭಾರಿ ವಾಹನ ಹೇಗೋ ಮೂವ್ ಆಗಿಬಿಡುತ್ತೆ. ಆದರೆ ಸಣ್ಣ ಸಣ್ಣ ಕಾರ್ಗಳಾಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು ಇಂಜಿನ್ಗೆ ನೀರು ನುಗ್ಗಿ ಅಲ್ಲಲ್ಲೇ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ. ಇನ್ನು ಮೈಸೂರಿನಲ್ಲೂ ಕೂಡ ರಾತ್ರಿ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಗಾಳಿ ಮಳೆಯಿಂದ ವಿದ್ಯುತ್ ಕಂಬವೇ ಧರೆಗುರುಳಿದೆ. ಮರದ ಕೊಂಬೆಗಳು ಬಿದ್ದು ಒಂದು ಕಾರ್ ಕೂಡ ಜಖಮ್ಮಾಗಿದೆ ಎನ್ನುವಂತಹ ಮಾಹಿತಿ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ಮಾತ್ರವಲ್ಲ, ಮೈಸೂರಿನಲ್ಲೂ ಕೂಡ ಮಳೆ ಅವಾಂತರ ಯಾವ ರೀತಿ ಸೃಷ್ಟಿಯಾಗಿದೆ ನೋಡಿ. ಅಲ್ಲಿ ಬೈಕನ್ನು ನಿಲ್ಲಿಸಿದ್ದಾರೆ, ಪಾರ್ಕಿಂಗ್ ಅಂತ ಹೇಳಿ ಬೈಕನ್ನು ನಿಲ್ಲಿಸಿರೋದು. ಆದರೆ ಸುರಿದಂತಹ ಮಳೆಯ ಪರಿಣಾಮದಿಂದಾಗಿ ಅಲ್ಲಿ ಮರ ಬಿದ್ದಿದೆ, ಒಂದು ಕಡೆ ವಿದ್ಯುತ್ ಕಂಬ ಬಿದ್ದಿದೆ, ಅಲ್ಲೇ ಪಕ್ಕದಲ್ಲೇ ಕಾರ್ ಕೂಡ ಇದೆ. ಕಾರ್ ಮೇಲೆ ವಿದ್ಯುತ್ ಕಂಬ ಬಿದ್ದಿರುವಂಥದ್ದು. ಕಾರು ಜಖಮ್ಮಾಗಿದೆ, ಹಾಗೆ ಬೈಕ್ ಕೂಡ ಜಖಮ್ಮಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನು ಕಲಬುರಗಿಯಲ್ಲೂ ಕೂಡ ಮಳೆಗೆ ಬೃಹದಾಕಾರದ ಮರ ನೆಲಕ್ಕುರುಳಿದೆ. ಭಾರಿ ಗಾಳಿ ಮಳೆಗೆ ಬೃಹತ್ ಮರ ನೆಲಕ್ಕುರುಳಿರೋದು ಕಲಬುರಗಿಯ ಬಿದ್ದಾಪುರ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಮರ ಬಿದ್ದಿದ್ರಿಂದ ಜನರು ಸಂಚಾರಕ್ಕೆ ಸಮಸ್ಯೆಯಾಗಿದೆ. ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ ಪಾಲಿಕೆ ಸಿಬ್ಬಂದಿ. ಇದು ಒಂದು ರೀತಿ ದೊಡ್ಡ ಸಮಸ್ಯೆ. ಏಕೆಂದರೆ ಹಲವು ಕಡೆಗಳಲ್ಲಿ ಮರ ಧರೆಗುರುಳಿರುವಂಥದ್ದು. ಇನ್ನೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಬಾಳೆ ಗಿಡ ಏನಿದೆ ಅದೆಲ್ಲವೂ ಕೂಡ ತರಾಶಾಹಿ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ.